ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ. ನಾನು ಹೇಳಿದ ಟೈಮ್ ಬಂದ ಬಿಟ್ಟು ನೋಡಿ. ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ ನಿಮಗೆ, ಇವತ್ತ ಹೊರಗಡೆ ಹೋಗೋದಿದೆ, ಫಂಕ್ಷನ್ ಇದೆ ಅಂತ ಹೇಳಿ. ಇಲ್ಲೇ ಸುಳ್ಗ ಒಳಗಿದೆ ಫಂಕ್ಷನ್. ನಮ್ಮವರೇ, ನಮ್ಮ ರಿಲೇಟಿವ್ಸ್ ಆಗಬೇಕು. ನಮ್ಮ ಮನೆಯವರು ಯಾರು ಏನು ಅಂತ, ನಮ್ಮ ಮನೆಯವ್ರು ಹೇಳ್ತಾರೆ ಯಾರು ಏನು ಅಂತ. ಅವರು ಭಾಳ ಸ್ಪೆಷಲ್ ಅದಾರ, ಭಾಳ ಒಳ್ಳೆಯವ್ರು ಅದಾರ. ಆಮೇಲೆ ಅವ್ರ ಗೃಹ ಪ್ರವೇಶ ಐತೆ ಅಂತ ಇವತ್ತ. ಆ ಗೃಹ ಪ್ರವೇಶ ಅಂದ್ರೆ ಈಗಾಗಲೇ ಪೂಜೆ ಅದು ಎಲ್ಲ ಮುಗಿಸ್ಕೊಂಡಾರಂತವ್ರೆ. ಆಮೇಲೆ ಈಗ ಅವ್ರು ಏನ್ ಮಾಡ್ತಾ ಇದಾರಂತ, ಸಿಂಪಲ್ ಆಗಿ ಹಂಗ ಎಲ್ಲಾರು ಕರೆದು ಗೆಟ್ ಟುಗೆದರ್ ಮಾಡ್ತಾ ಇದಾರಂತ. ಹಾಯ್ ಹಲೋ ನಮಸ್ಕಾರ, ಸಂಧ್ಯಾ ವಂದನೆ, ಶುಭ ಸಂಜೆ. ಈಗಾಗಲೇ ಹೇಳಿದ್ದಾರೆ ಧರ್ಮಪತ್ನಿ. ನಿನ್ನೆ ಈ ಸಮಯಕ್ಕೆ ನಮಗೆ ಈ ಆಮಂತ್ರಣ ಸಿಕ್ಕಿತ್ತು, ಸಾಯಂಕಾಲ ಈ ಟೈಮ್ಗೆ ಆಮಂತ್ರಣ ಸಿಕ್ಕಿತ್ತು. ಈ ಕಾರ್ಯಕ್ರಮ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಈ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ, ನಮ್ಮ ನೆಂಟರು, ಹಿತೈಷಿ ಬಂಧುಗಳು, ಶ್ರೀ ಅಮಿತ್ ಕಾಂಬ್ಳೆ ಅವರು ಕಾನ್ಸ್ಟೇಬಲ್ ಪೊಲೀಸ್ ಆಗಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ. ಅವರ ಒಂದು ಹೊಸ ಮನೆ ಗೃಹ ಪ್ರವೇಶ ಈಗಾಗಲೇ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಇವತ್ತಿನ ಶುಭ ಸಂಜೆಯಲ್ಲಿ ಅವರು ಒಂದು ಔತಣ ಕೂಟ ಎಲ್ಲ ನೆಂಟರಿಗೆ ಇಟ್ಕೊಂಡಿದ್ದಾರೆ. ಆ ಔತಣ ಕೂಟಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮಗೆ ಇನ್ನೊಂದು ವಿಷಯ ತಿಳಿದು ಬಂದದ ಅವ್ರ ಬಗ್ಗೆ. ಅವರ ವಾಟ್ಸ್ಆಪ್ ಅಲ್ಲಿ, ಅಮಿತ್ ಅವರ ವಾಟ್ಸ್ಆಪ್ ಅಲ್ಲಿ ನಾನು ನೋಡಿದ್ದೆ, ಅವ್ರದ್ದು ಇವತ್ತು ಮದುವೆ ವಾರ್ಷಿಕೋತ್ಸವ ಇದೆ ಅಂತೆ, ವೆಡ್ಡಿಂಗ್ ಆನಿವರ್ಸರಿ ಇದೆ. ಮೋಸ್ಟ್ಲಿ ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ಅದನ್ನ ಆಚರಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಅವರು ವಾಸ್ತುಶಾಂತಿ ಅಥವಾ ಗೃಹ ಪ್ರವೇಶದ ಕಾರ್ಯಕ್ರಮ ಸಾಯಂಕಾಲ ಇಟ್ಕೊಂಡಾರ. ಎರಡು ಒಮ್ಮೆ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಮತ್ತೆ ಅದು ಕಾರ್ಯಕ್ರಮ ಯಾವ ರೀತಿ ನಡೀತದ, ಅಲ್ಲಿ ಯಾರ್ಯಾರು ಬರ್ತಾರ ಅವರೆಲ್ಲರೂ ನಾವು ನಿಮ್ಗೆ ಭೇಟಿ ಮಾಡಿಸ್ತೀವಿ ಮತ್ತು ಹೋಗಿ ಬರ್ತೀವಿ. ಸಮಯ ಆಗಿದೆ. ಓಕೆ, ಮನೆ ಕಟ್ಟಿದಾದ್ಮೇಲೆ ಮನೆ ಬಹಳ ಗೊತ್ತಿದೆ ನಿಮಗೆ, ಬಹಳ ಕಷ್ಟ ಇರ್ತದೆ. ಮನೆ ಕಟ್ಟೋದ ಅಷ್ಟು ಸುಲಭ ಇಲ್ಲ. ಆದ್ರೂ ಎಲ್ಲ ಕಷ್ಟಪಟ್ಟ ಮೆಹನತ್ ಮಾಡಿ ಮನೆ ಕಟ್ಟಿರ್ತಾರೆ. ಯಾವ ರೀತಿ ಮನೆ ಕಟ್ಟಿದಾರೆ, ಏನೇನು ಭೇಟಿ ಆಗೋದಿದೆ. ನನಗೂ ಬಹಳ ದಿನ ಆಗೈತಿ. ಎಲ್ಲರಿಗೂ ನೋಡು ನಡೀರಿ. ಆಮೇಲೆ ಇದು ಉಡುಗೊರೆ ಅವರಿಗೆ ಆಯಾರ್ ತಗೊಂಡಿದ್ದೀನಿ. ಇವ್ರು ಹೇಳಿದಂಗ ಇವತ್ತು ಅವ್ರ ಎನಿವರ್ಸರಿ ಐತೆ ಅಂದ್ರು. ಅದಕ್ಕೆ ಸೀರೆ ಮತ್ತೆ ಟವಲ್ ಟೋಪಿ, ಆಮೇಲೆ ಇದು ನಿಮ್ಗೆ ಗೊತ್ತದ ಮಲ್ಲಿಗೆ ಹೂವ ತಗೊಂಡ್ಬಂದಿದ್ದಾರೆ ಇವ್ರ. ಅದಕ್ಕೆ ಮಲ್ಲಿಗೆ ಹೂವ ನನಗೂ ತಗೊಂಡ್ಬಂದಿದ್ದಾರೆ, ನಾನು ಹಾಕೊಂಡಿದ್ದೀನಿ. ಮತ್ತೆ ಅಮಿತ್ ಅವರ ಹೆಂಡತಿಗೆ, ಅವ್ರಿಗೂ ತಗೊಂಡಿದ್ದೀನಿ. ಬರೀ ಇಬ್ರು ಮ್ಯಾಚಿಂಗ್ ಆಗಿದೇವಲ್ಲ, ಫಸ್ಟ್ ಕ್ಲಾಸ್ ಮನೆ ಅಂತವಲ್ಲ. ಇಲ್ಲಿ ರೋಡಿಗೆ ಐತಿ, ಮಸ್ತ್ ಐತಿ. ಇಲ್ಲಿಂದ ಇಲ್ಲೇ ನಮಸ್ತೆ. ನಮಸ್ತೆ ಬರಿ ಅಲ್ಲ, ಏನ್ ಬಾರಿ ಮಾಡ್ಯಾರಲ್ಲ, ಬಾಳ ಮಸ್ತ್ ಆಗೈತ್ರಿ. ಬರೀ ನೋಡೋಣ. ಎಲ್ಲ ರಂಗೋಲಿ ಇಷ್ಟ ಚಂದ ಹಾಕ್ಯಾರ. ಅಲ್ಲ चल आला बरं तुम्ही पोरं नाही, पोरं मस्त बांधलेत की घर, भारी बांधलेत की. ಬಂದು ನೋಡ್ರಿ. ಓಕೆ, ವೆಲ್ಕಮ್. ಎಲ್ಲ ಬಂದಾರಲ್ಲ. ಇಲ್ಲ ಭಾರಿ ಕಟ್ಯಾರ, ಮನಿ ಮಸ್ತ್ ಕಟ್ಯಾರ. ಹೌದ್ರಿ, ಸರಿ. ಆರಾಮಿದ್ದೀರಿ? ಹಾ, ಹೌದೇನ್ರಿ? आराम. तुम्ही आराम? फार दिवसानंतर भेटला की, फार दिवसानंतर भेटला. तेच बघायलाच नव्हतं. बरं आहे ना? चला आता या. आरामित पाणी, आरामित ये. तीन भारी मॅडमला आम्ही तर आम्हीचे दोस्त. हा, नमस्ते रे. आरामित रे. हा, ते सगळं फिरून बघणार, व्हिडिओ करून घेणार. ಇದೆಲ್ಲ ಮಾಡ್ಯಾರ, ಸಿಲಿಂಡ್ರ್ ಇಟ್ಟಾರ. ನಿಜವಾಗ್ಲೂ ಮನಿ ಅಂತೂ ಭಾಳ ಮಸ್ತ್ ಆಗೈತಿ. ಒಂದು ಡಿಫ್ರೆಂಟ್ ಮಾಡ್ಯಾರ. ವಿಡಿಯೋ ಎಲ್ಲ ಪೂರ್ತಿ ಮಾಡ್ಕೊಳ್ಳೋನು ನಡೀರಿ. ರಾಜೇಶ್ವರಿ ಮಾತಾಡಿಸಿದಿಲ್ಲ.
ಬರ್ರಿ ಕೊಡು ಕ್ಯಾಮೆರಾ ಕೊಡವಾ ಬನ್ನಿ ಅಭಿಮಾನಿಗಳೇ ನೋಡಿ, ಮನೆ ಅಂದ್ರೆ ಅಡಿಗೆ ಮನೆ ಇರ್ಬೇಕು. ಅಡಿಗೆ ಮನೆ ಅಂತ ಎಷ್ಟು ಮಸ್ತ್ ಮಾಡ್ಯಾರ. ಚೆನ್ನಾಗಿ ಡಿಫ್ರೆಂಟ್ ಅದ, ಅಲ್ಲೊಂದು ಸ್ಪೆಷಲ್ ಅದ. ಹಾ, ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಒಳಗದ. ಇದು ಮಸ್ತ್ ಮಾಡ್ಯಾರ. ಇದು ಹಾ, ಈಗೇನು ಅಮಿತ್ ಅಂದೆ. ಹಾ, ಇಲ್ಲದಾರ ನೋಡಿ, ಸುರೇಖ ಅವರು ಇಲ್ಲದಾರ. ಅವ್ರು ನೋಡಿ ನೆನಪು ಬಂತ ಅವ್ರದ. ಮೊನ್ನೆ ಅವರು ತೀರ್ಕೊಂಡಿದಾರ, ನಮ್ಮನ್ನ ಆಗ್ಲಿದಾರ. ಭಾಳ ಒಳ್ಳೆಯವ್ರಿದ್ರು. ಮತ್ತು ಇವ್ರ ಇಲ್ಲದಾರ ನೋಡ್ರಿ ಸರ್, ಶುರು ಮಾಡಿದ. ಶುಭ ಸಂಜೆಯಲ್ಲಿ ಸುರಗಾದಲ್ಲಿ ಶ್ರೀ ಸುರೇಶ್ ರಾವ್ ಕಾಂಬ್ಳೆ ಅವರ ಚಿರಂಜೀವ ಅಮಿತ್ ಕಾಂಬ್ಳೆ ಅವರು ಸೇರಿ ಒಂದು ಸುಂದರವಾದ ಒಂದು ಬಂಗ್ಲೆಯನ್ನು ಕಟ್ಟಿದ್ದಾರೆ. ಇದು ಮನೆ ಒಂದು ಸಾಧಾರಣ ಮನೆ ಅಲ್ಲ, ಇದು ಒಂದು ಅರಮನೆಯೇ ಆಗಿದೆ. ಭಾಳ ಖುಷಿ ಆಯಿತು ಮನೆ ನೋಡಿ. ಲೇಟೆಸ್ಟ್ ಎಲ್ಲ ಮಟೀರಿಯಲ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಸು, ಕಿಚನ್ಸು, ಆಮೇಲೆ ಫರ್ನಿಚರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಕ್ಕವ್ರ ಫೋಟೋ ನೋಡಿ ಭಾಳ ಅವರಿದ್ರೆ ಇನ್ನೂ ಖುಷಿ, ನಾವು ಕೊಟ್ಟಿದ್ವಿ, ಅವ್ರಿಗೆ ಖುಷಿ ಆಗ್ತಿತ್ತು. ನಮ್ಮ ಕಾಂಬ್ಳೆ ಕುಟುಂಬ ಪರಿವಾರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇತ್ತಂದ್ರೆ ಅವ್ರು ಮೊದಲಾಗಿ ಅವರೇ ಮುಂಚೆ ಅವರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಟ್ ಅವರು ಮೇಲೆ ಸ್ವರ್ಗದಲ್ಲಿ ನೋಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಅವರ ಆಶೀರ್ವಾದದಿಂದ ಆಗೇತಿದೆಲ್ಲ. ಪ್ರವೇಶದ ಶುಭ ಸಂದರ್ಭದಲ್ಲಿ ಶಿವು ಕಾಂಬ್ಳೆ ಅವರು ಕೂಡ ಬಹಳ ನಮಗೆ ಆತ್ಮೀಯತೆಯಿಂದ ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು. ಅವ್ರು ಚೆನ್ನಾಗಿ ಪ್ರೊಫೆಷನಲ್ ವಿಡಿಯೋಗ್ರಾಫರ್ ಟೈಪ್ ವಿಡಿಯೋ ಮಾಡ್ತಾ ಇದ್ದಾರೆ. ಬಹಳ ಸ್ಪೆಷಲ್ ವಿಡಿಯೋ ಆಗೋದೇ ಆದಷ್ಟು ಬೇಗ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗ ನಮ್ಗೆ ಕೇಳಿ ಬಹಳ ಖುಷಿ ಆಯ್ತು. ಬಹಳ ಅಲ್ಲುಡಿ ಹೆಂಗ್ ಮಾಡ್ತಾ ಇದ್ದಾನೆ. ಬರ್ತಾ ಇದ್ದಾರೆ ಮೇನ್ ಕಾರಣೀಭೂತರು ಅಂದ್ರೆ ಈಗ ಮನೆ ಇಷ್ಟೆಲ್ಲ ಮಾಡೋದ್ರ ಇಲ್ಲೇ. ಆಮೇಲೆ ಭಾಳ ಮೆಹನತ್ ಮಾಡಿ ಕಟ್ಟಿದ ಮನೆ ಅದ. ವಿಶೇಷವಾಗಿ ಜೀವನ ನೀನು ಕೊಟ್ಟ ಭಿಕ್ಷೆ ಅಪ್ಪ ಅಂತ ಎಷ್ಟು ಪ್ರೀತಿಯಿಂದ ಹಾಕಿದಾರಲ್ಲ. ಆಶೀರ್ವಾದ ಈ ಕುಟುಂಬದ ಮೇಲೆ ಇರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಶುಭ ವಿಜೃಂಭಣೆ ಒಂದು ಸುಂದರವಾದ ಮನೆ ಕಟ್ಟಿದ್ದಾರೆ. ಖುಷಿ ಆಗ್ತದೆ. ಫೋಟೋ ನಮಸ್ತೆ. ನೋಡಿ ಅವರು ಯಾರ್ಯಾರ ರೂಮ್ ಏನೇನದಾವಲ್ಲ, ಏನು ಸ್ಪೆಷಲ್ ಮಾಡಿದಾರ ಅಂತಂದ್ರ ಅಲ್ಲಿ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಇದು ಯಾರ ರೂಮ್ ಅಂತ ಹೇಳಿ. ಇದು ಅಮೃತ ಅಂತ ರೂಮ್ ಇದೆ. ಅಮೃತ ಅಂದ್ರೆ ಮನೆ ಮಗಳು, ಅಪ್ಪ ಅಮ್ಮ ಮಗಳು. ಆಮೇಲೆ ಇಲ್ಲ ಒಂದು ಸ್ಪೆಷಲ್ ಫೋಟೋ ನಿಜವಾಗ್ಲೂ ಬಹಳ ಮಸ್ತ್ ಐತಿ. ಆಮೇಲೆ ರೂಮ್ ಬಹಳ ಮಸ್ತ್ ಮಾಡ್ಕೊಂಡಾಳ. ಖುಷಿ ಆಯ್ತು. ಹಾ ಬಾಳ್ಕಿಲ್ಲ ಇದು
ಹಾಂ ತನ ರೂಮ್ ರೀ ಅಮಿತನ ವೈನಿ ರೀ ಅಲ್ಲಿದೆ ಅಲ್ಲ ಹ್ಞೂ ಅಲ್ಲಿ ನೋಡಿ ಮನೆ ಮಗನ್ ಇದು ರೂಮ್ ಮಗ ಸೊಸೆ ಎಲ್ಲ ಈ ರೀತಿ ಇದು ಭಾಳ ಮಸ್ತ್ ಮಾಡ್ಯಾರ ಡಿಫ್ರೆಂಟ್ ಅದ ಒಂದು ಫೋಟೋ ಇಟ್ಕೊಂಡಿದ್ದಾರೆ ಅಲ್ಲಿ ಆಮೇಲೆ ಪ್ಲಾಂಟ್ ಎಲ್ಲ ನ್ಯಾಚುರಲ್ ಪ್ಲಾಂಟ್ಸ್ ಇದಾವೆ ನ್ಯಾಚುರಲ್ ಅದ ಫೋಟೋ ಇಡಬೇಕು ಇದು ಅಮಿತನ್ ರೂಮ್ ಅಂತ ಆಮೇಲೆ ಇದು ನ್ಯಾಚುರಲ್ ಅದಾವ ಪ್ಲಾಸ್ಟಿಕ್ ಅಲ್ಲ ಒರಿಜಿನಲ್ ನಾವು ಆಮೇಲೆ ಸ್ಪೇಸಿಯಸ್ ಅದ ವೆಂಟಿಲೇಷನ್ ನೋಡಿ ಎಲ್ಲ ಏನ್ ಬೆಳೆಸ ಮಾಡಿದ್ದಾರೆ ಈ ತರ ಗ್ಯಾಲರಿ ಮಸ್ತ್ ಐತಿ ಇದು ಇಲ್ಲಿ ಹಿಂಗ ಆಮೇಲೆ ಎಸಿ ಅದು ಈಗ ರೆಡಿ ಐತಿ ನೋಡ್ರಿ ಇಲ್ಲಿ ಈಗಾಗಲೇ ಅದು ಕುಡಿಸ ಬಿಟ್ಟಾರ ಬೆಳಗಾವಿ ಕ್ಲೈಮೇಟ್ಗೆ ನಿನ್ನೆ ನಮ್ಗ ಗೃಹ ಪ್ರವೇಶ ಕಾರ್ ಕೊಟ್ಟ ಹೋಗಿದವರು ಪ್ರವೀಣ್ ಅವ್ರ ನಮ್ದು ಮನೆ ಅದ ಮತ್ತೆ ಮನೆಯಂತೂ ಬಹಳ ವಿಜೃಂಭಣೆ ಬಹಳ ಸಕಲ ಕೇಳ್ಬೋದು. ಬಹಳ ಒಂದು ಏನು ಹೊಸ ಮಾಡಲ್ ಎಲ್ಲ ಟೈಲ್ಸ್ ಆಗಲಿ ಫರ್ನಿಚರ್ ಆಗಲಿ ವಾರ್ಡ್ರೋಬ್ಸ್ ಎಲ್ಲ ಅಂದ್ರೆ ವಿಶೇಷ ಇದಕ್ಕೂ ನನ್ನ ತಮ್ಮ ಕಟ್ಟಿದ್ದಕ್ಕೂ ಒಂದು ಸ್ವಲ್ಪ ಆವಿಷ್ಕಾರ ಇದೆ ಅವ್ನ ಸ್ವಂತಕ್ಕೆ ಅವನು ಏನಿದೆ ನಾವು ಮುಂದಿನ ಪೀಳಿಗೆಯಲ್ಲಿ ನಾವು ಸ್ವಲ್ಪ ಏನೋ ಮಾಡ್ಬೇಕಂತೇಳಿ ನಾವು ಮಾಡಿದ್ದೀವಿ ಮನೆ ಅಂತೂ ನೋಡಿದ್ದು ಇಲ್ಲ ಭಾರಿ ಆಗೈತಿ ಗುಮ್ಮ ಹುಡುಗರೇ ಎಲ್ಲ ಕೊಡ್ತಾ ಇದ್ದಾರೆ ಈ ಕಡೆ ನೋಡ್ರಿ ಏನ್ರಿ ಮಾತಾಡ್ರಿ ಸರ್ ಏನಿಲ್ರಿ ಏನು ಮಾತಾಡೋದು ಫೋನ್ ಸಂಖ್ಯೆ ತೋರ್ಲಾ ಗಮನ ತೋರ್ಲಾ ಬನ್ನಿ ಸ್ಮೈಲ್ ರೀ ನೋಡಿ ಕಲ್ಸ್ತೀನಿ ಅಲ್ಲ ಹಾ. ಬಿಡೋದು ಬೇಡ बघा समोर स्माइल ಮಾತಾಡಿ ಈಗ ಹೆಂಗ ಅನಿಸ್ತಾ ಇದೆ ನಿಮ್ಗೆ ಮನೆ ನೋಡಿ ನಾವೆಲ್ಲರೂ ಇದು ಮನೆ ಅಂತಂದ್ರೆ ಮನೆ ಟೈಪ್ ಅಂತಾರೆ ಇದು ಒಂದು ಅರಮನೆ ಒಂದು ಮಂದಿರ ಆಗಿದೆ ಬಹಳ ಖುಷಿ ಆಯ್ತು ಬಹಳ ವಿಜೃಂಭಣೆ ಒಂದು ಹೊಸ ಮಾಡೆಲ್ ಒಳಗೆ ಒಂದು ಮನೆ ಕಟ್ಟಿದ್ದಾರೆ ಆಮೇಲೆ ಮನೆಯಲ್ಲಿ ಉಪಯೋಗ ಮಾಡಿದಂಥ ಎಲ್ಲ ಐಟಮ್ಸ್ ಫರ್ನಿಚರ್ ಇರ್ಬೋದು ಅಥವಾ ಲೈಟಿಂಗ್ ಇರ್ಬೋದು ಆಮೇಲೆ ಏನು ವಾರ್ಡ್ರೋಬ್ಸು ಕಪಾಟು ಟಾಯ್ಲೆಟು ಬಾತ್ರೂಮ್ ಒಂದು ದೇವ್ರ ಮನೆ ಅಡುಗೆ ಮನೆ ಎಲ್ಲ ನಂಬರ್ 1 ಆಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಈ ಮನೆ ನಿಮಗೆ ಎಲ್ಲರಿಗೂ ದಂಪತಿಗಳಿಗೆ ತಂದೆಗೆ ಸಿಸ್ಟರ್ಗಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಮಕ್ಕಳಿಗೂ ಪೀಳಿಗೆ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಎಲ್ಲ ಭಗವಂತ ತೆರವಾಯ್ಕೊಂಡು ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಆಮೇಲೆ ನಿಮ್ಮ ಆಮಂತ್ರಣಕ್ಕೆ ಮ್ಯಾಚಿಂಗ್ ರೆಡಿ ಆಗಿದಾರ ನಾನು ನೋಡಿದ್ಮೇಲೆ ಖುಷಿ ಆಯ್ತು ಬಹಳ ಯಾಕಂದ್ರೆ ಇಬ್ಬರು ಸೇಮ್ ಮ್ಯಾಚಿಂಗ್ ಮಾಡೋಕೆ ಭಾಳ ಇಷ್ಟ ಆಗ್ತದೆ ನಿಜವಾಗ್ಲೂ ಮಕ್ಕಳಿಗೂ ಅದೇ ರೀತಿ ಬಟ್ಟೆ ಹಾಕಿದ್ದಾರೆ ಅವರು ಖುಷಿ ಆಗ್ತಿದೆ ಖುಷಿ ಆಗಿದೆ ಇದು ಮಾಡೋದು ಇದು ಈಸಿ ಅಲ್ಲ ಇಷ್ಟು ದೊಡ್ಡ ಅರಮನೆ ಕಟ್ಟೋದು ತುಳಸಿನೂ ಇದೆ ಇಲ್ಲಿ ಇದೆಲ್ಲ ಈ ಕಡೆ ಮಾಡ್ಯಾರಂತ ನೋಡಿ ಅವ್ರ ಹೆಸರು ಸುರೇಖಾ ಅಂತ ಅವ್ರ ಅಮ್ಮನ ಹೆಸರು ಇಟ್ಟಾರೆ ಸುರೇಖಾ ನಿಲಯ್ ಅಂತ ಹೇಳಿ ಖಾಲಿ ಪ್ಲಾಟ್ ಇದೆ ಅಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ನಮ್ಮ ಮಾಮಿ ಬಸ್ತವಾಡದವ್ರ ಅವ್ರ ಮಾಮಿನ ತಮ್ಮ ನೀವು ಹೆಸರು ಏನಂದ್ರಿ ವಿಠಲ್ ದೇಮಾನೆ ಅವ್ರಿಗೆಲ್ಲ ಭೇಟಿ ನನಗೂ ಖುಷಿ ಆಯ್ತು ನೋಡಿ ಎಲ್ಲಿಂದ ಇಲ್ಲಿ ಪರಿವಾರ ಅವ್ರ ಪರಿವಾರಿಗೆ ನೋಡಿ ಖುಷಿ ಆಯ್ತು ಮಗಳು ಮಗ ಆಮೇಲೆ ಮೇಡಮ್ಗೂ ನೋಡಿ ಖುಷಿ ಆಯ್ತು ಅವರು ಬಹಳ ಚಂದ ಅದಾರ ವರಲಕ್ಷ್ಮಿ ಅಂತ ಕೇಳಿದೆ ಅಲ್ಲ ಊಟ ಮಾಡ್ರಿ ಸ್ವಲ್ಪ ವರ್ಷ ಆದ ಕೂಡಲೇ ಗೃಹಲಕ್ಷ್ಮಿ ಆಗ್ಬಿಟ್ಟು ಆಗಲ್ರಿ ಎಲ್ಲ ಚಲೋ ಆಗ್ಲಿ ಅಂತೂ ಬಹಳ ಸ್ಪೆಷಲ್ ಇತ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಚೆನ್ನಾಗಿದೆ ಎಲ್ಲ ಒಂದು ಡಿಫ್ರೆಂಟ್ ಮತ್ತೆ ಇದೊಂದು ಸ್ಪೆಷಲ್ ಇತ್ತು ಅಂದ್ರಿ ಮಾ ಆರಾಮಿದೀವಿ ಮಾ ಬಾಬಾ ಸುನೀಲ್ ಹಾ ಹಿಂದ ಅದಾರಿ ಓಕೆ ಬರ್ರಿ ಬರ್ರಿ ನೋರಿ ಹಾಯ್ ಬರ್ರಿ
ಇಲ್ಲ ಅವ್ರು ಬಂದಿಲ್ಲ ನೋಡು ಬಾಳು ಅವ್ರ ಮಮ್ಮಿ ಆಶೀರ್ವಾದ ರೀ. ಅದೇ ನಾವು ಅದೇ ಅಂದ್ವಿ ಅಲ್ಲಿ ಹೆಸರು ಬರ್ದಾನ ಆಮೇಲೆ ಒಳಗ್ ಬಹಳ ಮಸ್ತ್ ವರ್ಡ್ ಬರ್ದಾನ ಅದು ಎಲ್ಲ ಬಹಳ ಭಾರಿ ಅನ್ಸ್ತು. ಥ್ಯಾಂಕ್ ಯು ನನಗೆ ಕಾಣೋ ದೇವ್ರಂದ್ರ ತಾಯಿ ರೀ. ಅವ್ರ ಆಶೀರ್ವಾದ ಇದ್ರೆ ಎಲ್ಲ ಒಳ್ಳೇದಾಗತ್ರಿ. ಅದಕ್ಕೆ ಇದು ಸಾಕ್ಷಿ ರೀ. ಓಕೆ ಮಾ ಥ್ಯಾಂಕ್ ಯು ಮಾ ಬಹಳ ಮಸ್ತ್ ಮಾತಾಡ್ದೆ. ಹಾ ಹಾ ನೋಡಿ ಅಮ್ಮನ ಊಟ ಮಾಡತ್ತಾರ. ಮಾಡಿದ್ರಿ ಅಮ್ಮ ಊಟ ಮಾಡಿದ್ರು? ಹೌದ್ರಿ ನಿಜಾನು ಇದೆಯಲ್ಲ ಪಾಪ. ಯಾಕಂದ್ರೆ ನಿಮಗೆ ಯಾವ ರೀತಿ ಆಗ್ತಾ ಇದೆಯಲ್ಲ ಅದೇ ದುಃಖ ನಮಗೂ ಆಗದ್ರಿ. ಯಾಕಂದ್ರೆ ಒಳ್ಳೆ ಅವ್ರು ಬಹಳ ಒಳ್ಳೆಯವ್ರಿ. ಅದೇ ರೀ ನಿಜಾನ ಜನ ಎಷ್ಟೊಂದು ಜನ ಕರೆದಿದ್ದಾನೆ ಅಮಿತ್. ನಿಜವಾಗ್ಲೂ ಖುಷಿ ಆಯ್ತು ನಿಮ್ ಬೆಳಗ್ಗೆ ನೋಡಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದಾರೆ. ಅಮ್ಮಾಗ ಒಂದು ಮಿಸ್ ಮಾಡ್ಕೋತಾ ಇದಾರೆ, ನೆನಪು ಮಾಡ್ತಾ ಇದಾರೆ ಮನೆ ಅಂತೂ ನೋಡಿ. ಹೊಟ್ಟೆ ತುಂಬ ಊಟನೂ ಆಯ್ತು, ಎಲ್ಲರಿಗೂ ಭೇಟಿಯಾಗಿದ್ದು. ಮನೆಗಳಿಗೆ ಟೈಮ್ 10 ಗಂಟೆ ಆಯ್ತು. ಅಭಿಮಾನಿಗಳೇ ಹೋಗಿ ಬಂದ್ವಿ ನಾವು. ನಿಜವಾಗ್ಲೂ ಬಹಳ ಸ್ಪೆಷಲ್ ಮನೆ ಇದೆ, ಸ್ಪೆಷಲ್ ಕಟ್ಯಾರ. ಖುಷಿ ಆಯ್ತು ನಮಗೂ ನೋಡಿ. ನಮ್ಮ ರಿಲೇಟಿವ್ಸ್ ನಮ್ಮ ಇದ್ರೊಳಗೆ ನಮ್ಮವ್ರ ಇಷ್ಟು ಮುಂದುವರೆದಿದ್ದಾರೆ, ಇಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂತಂದಮೇಲೆ ನಿಜವಾಗ್ಲೂ ಬಹಳ ಹೆಮ್ಮೆ ವಿಷಯ ಮತ್ತು ಖುಷಿನೂ ಆಯಿತು. ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ. ಆಮೇಲೆ ಮತ್ತೊಂದು ಬೇಜಾರಂದ್ರೆ ಇನ್ನ ಅವ್ರ ಅಮ್ಮ ಮೊನ್ನೆನೇ ತೀರ್ಕೊಂಡಿದ್ದಾರೆ. ಪಾಪ ಬಹಳ ಒಳ್ಳೆಯವರಿದ್ರು, ಬಹಳ ನೆನ್ಸಾತಿದ್ರು ಎಲ್ಲಾರು. ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ತದ. ಮತ್ತೆ ಮನೇನು ನೀವು ಅವ್ರ ಮನೆಗೆ ಭೇಟಿ ಕೊಡ್ರಿ, ಭಾಳ ಚಂದ ಮನೆ ಕಟ್ಟಿದ್ದಾರೆ. ಹೋಗಿ ಬರ್ರಿ, ನೋಡ್ರಿ ಒಂದ್ಸರಿ. ನೋಡಿದವ್ರಿಗೆಲ್ಲರಿಗೂ ಖುಷಿ ಆಗ್ತದೆ. ಒಂಥರ ಹೋಗಿದ ತಕ್ಷಣ ಬುದ್ಧನ ಮೂರ್ತಿ, ಆಮೇಲೆ ಒಳಗಡೆ ಎಲ್ಲ ಬಾತ್ರೂಮ್ ಇರಲಿ, ಆಮೇಲೆ ಎಲ್ಲ ಹಾಲ್ ಡೆಕೋ ಎಲ್ಲ ಹಿಂಗೆ ಫುಲ್ ಮೇಲೆ ಏರಿ ಹೋಗೋದು, ಆಮೇಲೆ ಆ ಜುಂಬರ್ ಎಲ್ಲ ಸ್ಪೆಷಲ್ ಆಗಿತ್ತು. ಆಮೇಲೆ ಊಟನೂ ಭಾಳ ಸ್ಪೆಷಲ್ ಆಗಿತ್ತು. ಎಲ್ಲರಿಗೂ ಭೇಟಿ ಆದ್ವಿ, ಖುಷಿ ಆಯಿತು. ಆಮೇಲೆ ನಮ್ಮ ಬಸ್ವಾಡ ಒಳಗೆ ನಮ್ಮ ಮಾಮಿ ಅದಾರಲ್ಲ, ಅವ್ರ ಮಾಮಿ ಅವರ ತಮ್ಮವ್ರು ಅವ್ರು ಭೇಟಿಯಾಗಿದ್ರು. ಭಾಳ ವರ್ಷದ ನಂತರ 30 ವರ್ಷ ಆಗಿರ್ಬೇಕು ನೋಡಿ ಅವ್ರಿಗೆ ನಾನು. ಅವ್ರು ಭೇಟಿಯಾಗಿದ್ರು, ಗುರ್ತಾ ಹಿಡಿದ್ರು, ಮಾತಾಡಿದ್ರು. ಖುಷಿ ಆಯಿತು ಅವ್ರಿಗೂ ಭೇಟಿಯಾಗಿ. ಮತ್ತು ನನಗೆ ಗೊತ್ತದ ನಿಮಗೆ ವಿಡಿಯೋ ಇಷ್ಟ ಆಗದ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ. ಪ್ರವೇಶ ಮುಗಿಸ್ಕೊಂಡ್ ಬಂದಿವಿ. ಹಾ ಮನೆ ಅಂತೂ ಬಹಳ ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ, ನಿಜಾನೇ. ಬಹಳಷ್ಟು ಖರ್ಚು ಮಾಡಿದ್ದಾರೆ. ಅದನ್ನ ಈಗ ಅವರು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅದು ಚೆನ್ನಾಗಿ ಉಳಿತದ. ಅದೇ ಆಮೇಲೆ ಮನೆ ಯೂಶುವಲಿ ಒಂದೇ ಸಲ ಆಗ್ತದೆ ಲೈಫಲ್ಲಿ. ಈ ಮನೆ ಅವ್ರಿಗೆ ನಾವು ಈಗಾಗಲೇ ವಿಶ್ ಮಾಡಿದ್ದೀವಿ, ಅವರಿಗೆಲ್ಲ ಒಳ್ಳೇದಾಗಲಿ. ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಭಗವಂತ ಸಕಲ ಸೌಭಾಗ್ಯ, ಆಯುರಾರೋಗ್ಯ, ಇವರು ಭವಿಷ್ಯ ಕೊಡಲಿ ಅಂತೇಳಿ ಈಗಾಗಲೇ ಹರಿಸಿ ಬಂದಿದ್ದೀವಿ. ಜನರು ಭಾಳ ಜನ ಬಂದಿದ್ರು, ಹೊಸ ಪರಿಚಯನೂ ಆಯ್ತು. ಮತ್ತೆ ಎಷ್ಟು ಚಿಕ್ಕ ವಯಸ್ಸೊಳಗ ಅಮಿತ್ ಅಷ್ಟು ದೊಡ್ಡ ಸಾಧನೆ ಮಾಡಿದಾರಂತ ಅನ್ಸಿತ್ತು ನಮಗೆ. ಇನ್ನು ಮಕ್ಕಳು ಚಿಕ್ಕವರದಾರ, ಒಬ್ಬರಿಂದ ಮಾಡ್ಲಿಕ್ಕೆ ಆಗಲ್ಲ ಅದು. ಅವ್ರ ಮಿಸಸ್ ಕೆಲಸ ಮಾಡ್ತಾರೆ, ಡ್ಯಾಡಿ ಕೂಡ ರಿಟೈರ್ಡ್ ಆಗಿದ್ದಾರೆ ESI ಆಗಿ. ಮತ್ತು 3 ಜನ ಗೌರ್ಮೆಂಟ್ ಸರ್ವೆಂಟ್ ಇರೋದ್ರಿಂದ ಎಲ್ಲರೂ ಕೂಡಿ ಹನಿ ಕುಡಿದ್ರೆ ಹಂಗ ಮನೆ ಒಂದೇ ಸಲ ಆಗುತ್ತೆ ಅಂತ ಹೇಳಿ ಮನೆ ಕಟ್ಟಿದ್ದಾರೆ. ಮತ್ ಮುಂದನು ಮತ್ ಮಾಡಕ್ ಅವ್ರಿಗೆ ಬಹಳಷ್ಟು ಮತ್ತೆ ಈಗ ಅವಕಾಶಗಳು ಅದಾವ. ಏರಿಯಾನು ಚೆನ್ನಾಗಿದೆ ಅಂತೇಳಿ. ಆಮೇಲೆ ಅವ್ರಿಗೆ ಆಕ್ಚುಲಿ ನಾವು ಅವರ ಮದುವೆ ವಾರ್ಷಿಕೋತ್ಸವದ ವಿಶ್ ಮಾಡಬೇಕಂತ ಅನ್ಕೊಂಡಿದೀವಿ. ಅದು ನೆನಪಾಗ್ಲಿಲ್ಲ, ಹೇಳಿಲ್ಲ. ಅದು ಅವರು ಸ್ಟೇಟಸ್ ಅಲ್ಲಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ವೈಫಿ ಅಂತ ಹಾಕಿದ್ದ. ಸೊ ಅದಕ್ಕೆ ನಾನು ಇವತ್ತು ವಿಶ್ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ, ನೆನಪಾಗ್ಲಿಲ್ಲ. ಈಗ ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ನಿಮಗೆ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನೂರಾರು ವರ್ಷ ಕಾಲ ಇಬ್ರು ಖುಷಿಯಾಗಿ ನಗ್ನಗ್ತಾ ಬಾಳ ಸಂಗಾತಿಗಳು ಬಾಳ್ರಿ. ನಿಮ್ಮ ಪರಿವಾರ ನೋಡಿ ನಮಗೂ ಬಹಳ ಖುಷಿ ಆಯ್ತು. ಹಿಂಗ ಆರಾಮಾಗಿರ್ರಿ. ಆಮೇಲೆ ಅಮೃತ ಅವ್ರಿಗೆ ಕೂಡ ನೋಡಿ ಬಹಳ ಸ್ವಲ್ಪ ಇದಾಯ್ತು, ನೋವಾಯ್ತು. ಪಾಪ ಅವರಿಗೆ ಹೆಲ್ತ್ ಬೇಕಾಗಿದೆ. ಆಮೇಲೆ ತಾಯಿ ನೋವು ಇರಬಹುದು. ಸೊ ಅವಳಿಗೆ ಕೂಡ ಒಂದು ಒಳ್ಳೆ ವರ ಸಿಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಈ ವಿಡಿಯೋನ ಇಲ್ಲೇ ಮುಗಿಸ್ತೇವ್ರಿ. ಮತ್ ನೋಡ್ರಿ ಇಷ್ಟ ಆಗ್ತದೆ ನಿಮ್ಗೆ.